ಈ ಚಿಂತಾಮಣಿ ಹಸು ಮಾರ್ಕೆಟಲ್ಲಿ 95% ಮಾರೋದಕ್ಕೆ ಬಂದಿರೋರು ಯಾರು ರೈತರಲ್ಲ, ಇವರೆಲ್ಲ ದಲ್ಲಾಳಿಗಳೇ ಜಾಸ್ತಿ ಇರೋದು. ಮಿಡ್ನೈಟು ಒಂದು 2 ಗಂಟೆ 3 ಗಂಟೆಯಿಂದನೇ ಇಲ್ಲಿಗೆ ವೆಹಿಕಲ್ ಬಂದು ನಿಂತ್ಕೊಳ್ಳುತ್ತೆ. ಅಂದರೆ ಮಾರೋದಕ್ಕೆ ಬರುವಂಥ ವೆಹಿಕಲ್ಗಳು ನೀವು ನೋಡ್ತಾ ಇದ್ದೀರಲ್ಲ ಹಿಂದೆ, ಅವೆಲ್ಲ ವೆಹಿಕಲ್ಗಳೆಲ್ಲ ಮಿಡ್ನೈಟಿಂದನೇ ಬರೋದಕ್ಕೆ ಶುರುವಾಗಿರುತ್ತೆ. ಸೊ ಇಲ್ಲಿ ಹೆಂಗೆ ಅಂತಂದರೆ, ನಾನು ಕಂಡಂಥ ಒಂದು ರಿಯಾಲಿಟಿ, ಅಲ್ಲಲ್ಲೇ ಒಂದೊಂದಷ್ಟು ಜಾಗಗಳು ಮಾಡ್ಕೊಂಡಿರ್ತಾರೆ ಅನ್ಅಫಿಷಿಯಲ್ ಆಗಿ. ಅಂದರೆ ಇಲ್ಲಿ ದೊಡ್ಡ ಹಸುಗಳು ಮಾಡೋವಂಥದ್ದು, ಇಲ್ಲಿ ಹಾಲು ಕರೆಯೋಂಥವು, ಅಥವಾ ಇನ್ನೊಂದು ಕಡೆ ತೆನೆ, ಇನ್ನೊಂದು ಕಡೆ ಕರುಗಳಿರುವಂಥವು, ಈ ಥರ ಅವರೇ ಒಂದು ಅನ್ಅಫಿಷಿಯಲ್ ಆಗಿ ಒಂದಷ್ಟು ಜಾಗಗಳು ಮಾಡ್ಕೊಂಡಿರ್ತಾರೆ. ಈ ಹಸು ನೀವು ನೋಡ್ತಾ ಇರೋದು, ನಾನು ಅವ್ರನ್ನ ವಿಚಾರಿಸಿದೆ. ಅದು ನಿನ್ನೆ ರಾತ್ರಿ ಕರು ಹಾಕಿದ್ದಂತೆ. ಸೊ ಹೆಂಗಾರು ಹಾಕಿತ್ತು. ಸೊ ಲಕ್ಕಿಲಿ ಪಾಪ ಅದು ಉಳ್ಕಂತು, ಹಾಗಾಗಿ ತಗೊಬಂದಿದ್ದಾರೆ ಮಾರ್ಕೆಟ್ಗೆ. ಗಂಡು ಕರು ಹಾಕಿದರೆ ಅಲ್ಲೇ ಕಸಾನೆಗೆ ಅಂತ ಒಂದು ಜಾಗ ಮಾಡ್ಕೊಂಡಿದ್ದಾರೆ, ಅಲ್ಲಿ ತಗೊಂಡೋಗಿ ಹಾಕ್ಬಿಡ್ತಾರೆ. ಅಂದರೆ ಕಟ್ಟಿಂಗ್ ಹೋಗುವಂಥ ಕರುಗಳವು. ನನಗಂತೂ ಭಾರಿ ಬೇಜಾರಾಗಿದ್ದು ಅದೊಂದು ವಿಚಾರ ಮಾತ್ರ. ಅಲ್ಲೇ ಗೊತ್ತಿರೋಂಗೆ ನಡೀತಾ ಇದೆ. ಇಲ್ಲಿ ಒಂದು ಜಾಗದಲ್ಲಿ ಕಸಾನೆಗೆ ಅಂತ ಒಂದು ಜಾಗ ಮಾಡ್ಕೊಂಡಿದ್ದಾರೆ ಅನ್ಅಫಿಷಿಯಲ್ ಆಗಿ. ಅಲ್ಲಿ ಯಾವುದೇ ಗಂಡು ಕರು ಹಾಕರು ತಗೊಂಡೋಗಿ ಅಲ್ಲೇ ಹಾಕ್ಬಿಡ್ತಾರೆ ಅವರು, ಅದು ಕಟ್ಟಿಂಗ್ ಹೋಗ್ತಾ ಇರುತ್ತೆ. ಈ ರೀಜನಲ್ಲಿ ನಾನು ಇವಾಗ ಏನು ತೋರಿಸ್ತಾ ಇದ್ದೀನಲ್ಲ, ಸೊ ಇದೆಲ್ಲ ಬರೀ ಕರುಗಳಿರುವಂಥ ಒಂದು ಜಾಗ. ಅಂದರೆ ಅಲ್ಲೇ ಮಾರ್ಕೆಟಲ್ಲೇ ಅವರೇ ಒಂದು ಸಪ್ರೇಟ್ ಜಾಗ ಮಾಡ್ಕೊಂಡಿರೋದು. ನಾವು ಇಲ್ಲೇ ಹುಡುಕಿ ಕರುಗಳನ್ನ ತಗೊಬಂದಿರೋದು. 90% HFಗಳೇ ಇರ್ತವೆ.